ಮಣ್ಣಿನ ಗಣಪತಿಯ ಅದ್ಧೂರಿ ಶೋಭಾಯಾತ್ರೆ. ಜೈ ಗಣೇಶ, ಜೈ ಗಣೇಶ, ಜೈ ಗಣೇಶ. ವೀರ ಸಾವರ್ಕರ್ ಗಣಪತಿ ನೋಡಲು ಜನಸಾಗರ. ಮಂದಸ್ಮಿತವಾಗಿ ಕುಳಿತ ಗಣಪ, ಪ್ರಕೃತಿಯಂತೆ ನಿರ್ಮಿಸಿದ ಮಂಟಪ, ಜಗಮಗಿಸುವ ಬಣ್ಣ ಬಣ್ಣದ ಡಿಜೆ ಲೈಟಿಂಗ್ಸ್ ನಡುವೆ ಕುಣಿದು ಕುಪ್ಪಳಿಸಿದ ಯುವಕರು. ಇದು ಮೂಧೋಳದಲ್ಲಿ ಕಂಡ ಗಣಪತಿ ವೈಭವ. 11ನೇ ದಿನದ ಗಣಪತಿ ವಿಸರ್ಜನಾ ಕಾರ್ಯಕ್ರಮಕ್ಕೆ ತೆರೆ ಬಿದ್ದಿದೆ. ಅದ್ಧೂರಿಯಾಗಿ ವೀರ ಸಾವರ್ಕರ್ ಗಣಪತಿಯನ್ನ ಮೆರವಣಿಗೆ ಮಾಡಲಾಯಿತು. ಮೆರವಣಿಗೆ ನೋಡಲು ಸಹಸ್ರಾರು ಜನ ಜಮಾಯಿಸಿದ್ರು. ಪ್ರತಿ ವರ್ಷ ಮಣ್ಣಿನ ಗಣಪತಿ ಮೂರ್ತಿಯನ್ನೇ ಈ ಸಮಿತಿಯವರು ಪ್ರತಿಷ್ಠಾಪನೆ ಮಾಡೋದು ವಿಶೇಷವಾಗಿದೆ. ಈ ಬಾರಿಯೂ ಅದನ್ನೇ ಮಾಡಿದ್ರು. 11ನೇ ದಿನ ವಿಸರ್ಜನೆ ಮಾಡುವಾಗಂತೂ ಕಿಕ್ಕಿರಿದು ಜನಸಾಗರ ಸೇರಿದ್ರು. ಅದ್ಧೂರಿ ಡಿಜೆ ಸೌಂಡಿಗೆ ಯುವಕರು ಭರ್ಜರಿ ಸ್ಟೆಪ್ಸ್ ಹಾಕಿದ್ರು. ಕಲರ್ಫುಲ್ ಲೈಟಿಂಗ್ಸ್, ಫೈರಿಂಗ್ ಸಲಕರಣೆಗಳು ಆಕರ್ಷಕವಾಗಿದ್ವು. ಸಾವರ್ಕರ್ ಭಾವಚಿತ್ರ ರಾರಾಜಿಸುತ್ತಿತ್ತು. ಮೆರವಣಿಗೆಯು ಅದ್ಧೂರಿ ತೆರೆ ಕಂಡಿತು. ರನ್ ಟಿವಿ ನ್ಯೂಸ್, ಮೂಧೋಳ. ಬಾಯಲ್ಲಿ ನೀರೂರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧೋಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್. ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ, ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ, ಊಟ, ಪಾನೀಯಗಳು, ಸಾವಯವ ಬೆಲ್ಲ, ಕರದಂಟು, ಜೇನುತುಪ್ಪ, ಪೇಡ, ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ. ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ. ವಿಶಾಲವಾದ ಆಸನಗಳು, ಸುಸಜ್ಜಿತ ಕಿಚನ್, ಉತ್ತಮ ಬಾಣಸಿಗರನ್ನು ಒಳಗೊಂಡಿದೆ. ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ. ಗುಣಮಟ್ಟದ ಆಹಾರ ಖಾದ್ಯಗಳಿಗೆ ಈ ಹೋಟೆಲ್ ಹೆಸರುವಾಸಿ. ನೀವೇನಾದ್ರೂ ಮೂಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ. ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್, ರನ್ನ ಸರ್ಕಲ್ ಬಳಿ, ಮೂಧೋಳ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.